ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ತರಗತಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ವಿಡಿಯೋ ಸರಣಿಗಳು ನಮ್ಮ ಚಾನಲ್ ಇಂದ ಬರ್ತವೆ. ಸೊ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಮುಂದೆ ಬರುವಂತಹ VAO, SDA, FDA, PC, PSI ಎಕ್ಸಾಮ್ಸ್ಗಳಿಗೆ ಉಪಯುಕ್ತವಾಗಲಿದೆ, ಓಕೆನಾ. ಯಾಕೆಂದರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 6ರಿಂದ 8 ಮಾರ್ಕ್ಸು ಕಂಪಲ್ಸರಿ ಇರ್ತಾ ಇದ್ದಾವೆ. ಆದ್ದರಿಂದ ನಾವು ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕ ಇತಿಹಾಸವನ್ನು ಸ್ಟಡಿ ಮಾಡ್ತಾ ಹೋಗೋಣ, ಓಕೆನಾ. ಸ್ನೇಹಿತರೆ, ಇಂದಿನ ಒಂದು ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆಲ್ಲ ಸಿಲೆಬಸ್ ಗೊತ್ತಿರ್ತದೆ ಅಂತ ಅನ್ಕೋತೀನಿ. ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಳೆದಿರುವಂತಹ ಅಭ್ಯರ್ಥಿಗೆ ಕರ್ನಾಟಕ ಇತಿಹಾಸದ ಸಿಲೆಬಸ್ಸು ಕಂಪಲ್ಸರಿ ಗೊತ್ತಿರಬೇಕು. ಕರ್ನಾಟಕ ಇತಿಹಾಸ ಸಿಲೆಬಸ್ ನಿಮಗೆಲ್ಲ ಗೊತ್ತಿರ್ತದೆ, ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇಂದಿನ ಒಂದು ತರಗತಿ ನಾವು ಅಧ್ಯಾಯ 1 ಶಾತವಾಹನರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅಧ್ಯಾಯ 1 ಶಾತವಾಹನರು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 225ರವರೆಗೆ ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಮೌರ್ಯರ ನಂತರ ದಕ್ಷಿಣ ಭಾರತದಲ್ಲಿ ಆಳ್ವಿಕೆ ಮಾಡಿದ ಪ್ರಥಮ ರಾಜ ಮನೆತನವಾಗಿದೆ. ಶಾತವಾಹನರ ಸ್ಥಾಪಕ ಸಿಮುಕ, ರಾಜಧಾನಿ ಪೈತಾನ್ ಅಥವಾ ಪ್ರತಿಷ್ಠಾನ, ರಾಜ್ಯ ಲಾಂಛನ ವರುಣ. ಸಿಮುಕನನ್ನು ನಾನ್ಘಾಟ್ ಶಾಸನ ಇವನನ್ನು ರಾಯಸಿಮುಕ ಎಂದು ವರ್ಣಿಸಿದೆ. ಅಲ್ಲದೆ ಜೈನ ಗ್ರಂಥವೊಂದು ಇವನನ್ನು ಶಾಲಿವಾಹನ ಎಂದು ಕರೆದಿದೆ. 1ನೇ ಶಾತಕರ್ಣಿ ಸಿಮುಕನ ಮಗ ಆಗಿರ್ತಾನೆ. ತನ್ನ ಸಾಮ್ರಾಜ್ಯವನ್ನ ವಿಂಧ್ಯ ಪ್ರದೇಶದವರೆಗೆ ವಿಸ್ತರಿಸಿದನೆಂದು ಈತನ ರಾಣಿಯಾದ ನಾಗನಿಕ ಹೊರಡಿಸಿದ ನಾನ್ಗಢ್ ಶಾಸನದಿಂದ ತಿಳಿದು ಬರ್ತದೆ. ಇವನ ಬಿರುದುಗಳು ಏನಾಗಿದ್ವು ಅಂತ ಅಂದ್ರೆ ದಕ್ಷಿಣ ಪಥ ಸಾರ್ವಭೌಮ, ಅಪ್ರತಿಹತ್ ಎಂಬ ಬಿರುದುಗಳು ಇದ್ವು. ತದನಂತರದಲ್ಲಿ ನಾವು ಹಾಲ ಅರಸನ ಬಗ್ಗೆ ಅಧ್ಯಯನ ಮಾಡೋಣ. ಕ್ರಿಸ್ತಶಕ 46ರಿಂದ 51ರವರೆಗೆ ಇವನು ಆಳ್ವಿಕೆಯನ್ನು ನಡೆಸ್ತಾನ. ಶಾತವಾಹನರ ಮನೆತನದ 17ನೇ ಅರಸನಾಗಿರ್ತಾನ. ಸಿಲೋನಿನ ರಾಜಕುಮಾರಿಯಾದ ಲೀಲಾವತಿಯನ್ನ ಮದುವೆ ಆಗ್ತಾನೆ. ಸ್ವತಃ ಹಾಲನು ಸಾಹಿತಿಯಾಗಿದ್ದ. ಪ್ರಾಕೃತ ಭಾಷೆಯಲ್ಲಿ ಅವನು ಗಾತ ಸಪ್ತಸತಿ ಎಂಬ ಕೃತಿಯನ್ನು ರಚನೆಯನ್ನು ಮಾಡ್ತಾನ. ಹಾಲನ ಈ ಕೃತಿಯಿಂದ ಗಾತ ಸಪ್ತಸತಿ ಎಂಬುದು 700 ಶೃಂಗಾರ ಕವಿತೆಗಳ ಸಂಗ್ರಹವಾಗಿದೆ. ನಿಮಗೆ ಕ್ವಶನ್ ಕೇಳ್ತಾನ, ಹಾಲನ ಕೃತಿ ಯಾವುದು, ಈ ಕೆಳಗಿನವುಗಳಲ್ಲಿ ಹಾಲನ ಕೃತಿ ಯಾವುದು ಅಂತ ಕೇಳಿದರೆ ಗಾತ ಸಪ್ತಸತಿ. ಗಾತ ಸಪ್ತಸತಿ ರಚನೆಯನ್ನು ಮಾಡಿದವರು ಹಾಲ. ಗಾತ ಸಪ್ತಸತಿ ಯಾವ ಭಾಷೆಯಲ್ಲಿತ್ತು, ಅದು ಪ್ರಾಕೃತ ಭಾಷೆ, ನೆನ್ಪಿಟ್ಕೊಳ್ಳಿ. ಇವನಿಗೆ ಕವಿ ಪುಂಗವನೆಂಬ ಬಿರುದು ಕೂಡ ಇತ್ತು. ಇವನೇ ಶಾಲಿವಾಹನ ಶಕೆ ಪ್ರಾರಂಭಿಸಿದನೆಂದು ಹೇಳಲಾಗ್ತದೆ. ಈತನ ಆಸ್ಥಾನದ ಕವಿ ಗುಣಾಢ್ಯ, ಓಕೆನಾ. ಗೌತಮಿ ಪುತ್ರ ಶಾತಕರ್ಣಿ, ಇವನ ಆಳ್ವಿಕೆ ಕ್ರಿಸ್ತಶಕ 106ರಿಂದ 130ರವರೆಗೆ ಇತ್ತು. ಹಾಲರಾಜನ ನಂತರ ಶಕರು ಪ್ರಬಲರಾಗ್ತಾರೆ. ಯಾಕಂತಂದ್ರೆ ಹಾಲರಾಜನ ನಂತರ ಬಂದಂತಹ ಅರಸರುಗಳು ದುರ್ಬಲರಾಗ್ತಾರ, ಆದ್ರಿಂದ ಇಲ್ಲಿ ಶಕರು ಪ್ರಬಲರಾಗ್ತಾರ, ನೆನ್ಪಿಟ್ಕೊಳ್ಳಿ. ಆಗ ಶಾತವಾಹನರಿಗೆ ಏನಾಗ್ತದ, ಅವರು ಆದಂತೆ ಶಾತವಾಹನರಿಗೆ ಗ್ರಹಣ ಹಿಡಿದಂತಾಯಿತು. ಆಗ ಕುಂದಿ ಹೋಗಿದ್ದ ಶಾತವಾಹನರ ಸಾಮ್ರಾಜ್ಯವನ್ನ ಇವನು ಮರುಸ್ಥಾಪನೆಯನ್ನ ಅಥವಾ ಮರುಜೀವವನ್ನು ನೀಡಿದನ ಯಾರಂತ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಸ್ನೇಹಿತರೆ, ಇವನು ಶಾತವಾಹನರಲ್ಲಿ ಅತ್ಯಂತ ಪ್ರಸಿದ್ಧ ಅರಸನಾಗಿರ್ತಾನ. ತನ್ನ ಸಾಮ್ರಾಜ್ಯವನ್ನ 3 ಸಮುದ್ರದವರೆಗೆ ವಿಸ್ತರಿಸಿದಕ್ಕಾಗಿ ತ್ರೈಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಇತ್ತು. ಇಡೀ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬ್ರಾಹ್ಮಣರಿಗೆ ಭೂದಾನ ವ್ಯವಸ್ಥೆ ಕಲ್ಪಿಸಿದನು. ಅದಕ್ಕಾಗಿ ಏಕಬ್ರಾಹ್ಮಣ ಎಂಬ ಬಿರುದಿತ್ತು. ಕೇಳ್ತಾನ ಕ್ವಶನ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನಂತ ಕೇಳ್ತಾನ ಅಂತಂದ್ರೆ ತ್ರೈಸಮುದ್ರ ತೋಯ ಪಿತಾವಾಹನ ಈ ಕೆಳಕಂಡ ಅರಸನ ಬಿರುದಾಗಿತ್ತು ಅಂತೇಳಿ ಕೂಡ ಕೇಳ್ಬೋದು. ಡೈರೆಕ್ಟ್ ಆಗಿಲ್ಲ ಅಂದ್ರೆ ತ್ರೈಸಮುದ್ರ ತೋಯ ಪಿತಾವಾಹನ ಬಿರುದು ಯಾರಿಗಿತ್ತು, ಅದು ಗೌತಮಿ ಪುತ್ರ ಶಾತಕರ್ಣಿ, ಓಕೆನಾ. ಏಕಬ್ರಾಹ್ಮಣ ಬಿರುದು ಯಾರಿಗಿತ್ತು, ಗೌತಮಿ ಪುತ್ರ ಶಾತಕರ್ಣಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಈ ಮೇಲಿನ 2 ವಿಷಯಗಳು ನಮಗೆ ಹೇಗೆ ತಿಳಿದು ಬರ್ತದೆ ಅಂತಂದ್ರೆ ಈತನ ತಾಯಿಯಾದ ಗೌತಮಿ ಬಾಲ್ಯಶ್ರೀ ಹೊರಡಿಸಿದ ನಾಸಿಕ್ ಶಾಸನದಿಂದ ತಿಳಿದು ಬರ್ತದೆ, ಓಕೆನಾ. ಈ ಮನೆತನದ ಕೊನೆಯ ಅರಸ ಪುಲುಮಾಯಿ ಮತ್ತು ಯಜ್ಞಾಶ್ರೀ. ಇದರಲ್ಲಿ ಯಜ್ಞಾಶ್ರೀ ಶಾತಕರ್ಣಿಯ ಬಗ್ಗೆ ನೋಡೋಣ. ಈತ ಶಾತವಾಹನರ ಕೊನೆಯ ಪ್ರಬಲ ದೊರೆ. ನಿಮಗೆ ಕ್ವಶನ್ ಅನ್ನು ಡೈರೆಕ್ಟಾಗಿ ಕೇಳ್ತಾನ, ಶಾತವಾಹನರ ಕೊನೆಯ ದೊರೆ ಯಾರು ಅಂತ ಹೇಳಿ ಕೇಳಿದ್ರೆ ಯಜ್ಞಾಶ್ರೀ ಶಾತಕರ್ಣಿ ಆಗಿರ್ತಾನ. ಇವನ ನಂತರ ಬಂದಂತಹ ಅರಸರುಗಳು ದುರ್ಬಲರಾಗಿದ್ದರಿಂದ ಶಾತವಾಹನರ ಸಾಮ್ರಾಜ್ಯ ನಾಶವಾಗ್ತದ.
ಹಾಗಾದರೆ ಶಾತವಾಹನರ ಕೊಡುಗೆಗಳೇನಿದ್ವು? ಮೊದಲನೇದಾಗಿ ನಾವು ಆಡಳಿತದ ಬಗ್ಗೆ ತಿಳ್ಕೊಂಡು ಬರೋಣ. ಮೌರ್ಯರ ಆಡಳಿತವನ್ನು ಇವರು ಮುಂದುವರಿಸಿಕೊಂಡು ಬಂದಿದ್ದರು. ರಾಜನು ರಾಜ್ಯದ ಎಲ್ಲ ಅಧಿಕಾರದ ಕೇಂದ್ರವಾಗಿದ್ದನು. ರಾಜನನ್ನು ರಾಜನೆಂದು ಹಾಗೂ ಸ್ವಾಮಿನ್ ರಾಜರಾಣು ಎಂದು ಕರೆಯುತ್ತಿದ್ದರು. ಇಲ್ಲಿ ಜನಪದ ಪ್ರಾಂತ್ಯಾಧಿಕಾರಿ ಇರ್ತಿದ್ದ, ಪಟ್ಟಣ ವಿಷಯಪತಿ ಇರ್ತಿದ್ದ, ಅಗ್ರಹಾರ ಅಮಾತ್ಯ ಇರ್ತಿದ್ದ, ಗ್ರಾಮ ಗ್ರಾಮಿಕ ಅಥವಾ ಗೌಡ ಅಂತೇಳಿ ಕರಿತಿದ್ರ. ಓಕೆನಾ. ಈ ಹಿಂದೆ ನಾವು ಹಳ್ಳಿಗಳಲ್ಲಿ ಆಗಿರ್ಬೋದು, ಹಳ್ಳಿಗಳಲ್ಲಿ ಏನಿರ್ತ ಅಂದ್ರೆ ಈಗ ಒಂದು ಪಂಚಾಯತ್ ಇರ್ತದೆ. ಆ ಪಂಚಾಯತಿಯಲ್ಲಿ ಈಗ ಗೌಡನೇ ಕೂಡ ಅದು ತೀರ್ಪನ್ನು ನೀಡುವಂಥನಾಗಿರ್ತದೆ. ಅದಕ್ಕೆ ಇಲ್ಲಿ ನಾವು ಗ್ರಾಮಿಕ ಅಥವಾ ಗೌಡ ಅಂತೇಳಿ ಕರಿತೀವಿ, ಗ್ರಾಮ ಅಂತ ಬಂದಾಗ. ಹಾಗೆ ಆಡಳಿತಾಧಿಕಾರಿಗಳು ಅಂತ ಅಂದ್ರೆ ಭಂಡಾರಿಕನನ್ನ ಉಗ್ರಾಣ ಅಧಿಕಾರಿ ಎಂದು ಕರಿತಿದ್ರು. ಮಹಾ ಆರ್ಯ ಗ್ರಾಮಾಧಿಕಾರಿ, ಹಿರಣ್ಯಕ ಹಣಕಾಸಿನ ಅಧಿಕಾರಿ, ನಿಬಂಧನಕಾರಿ ಭೂ ದಾಖಲೆ ಅಧಿಕಾರಿ ಆಗಿರ್ತದ. ಓಕೆನಾ. ಸಾಮಾಜಿಕ ಜೀವನ ಹೇಗಿತ್ತು ಶಾತವಾಹನರ ಕಾಲದಲ್ಲಿ ಅನ್ನೋದಾದ್ರೆ, ಸ್ತ್ರೀಯರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳಿದ್ವು. ಅವಿಭಕ್ತ ಕುಟುಂಬ ಸಾಮಾನ್ಯವಾಗಿತ್ತು. ಅಂತರ್ಜಾತಿ ವಿವಾಹಗಳು ನಡೀತಿದ್ವು. ಓಕೆನಾ. ಹಾಗೆ ಆರ್ಥಿಕ ಜೀವನ, ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು ಶಾತವಾಹನರ ಕಾಲದಲ್ಲಿ. ಗೃಹ ಕೈಗಾರಿಕೆಗಳು ಪ್ರಚಲಿತದಲ್ಲಿದ್ವು. ವ್ಯಾಪಕವಾದ ಕೃಷಿಯಿಂದ ಸಂಪತ್ತು ಹೆಚ್ಚಿತು. ಇಲ್ಲಿ ಕೃಷಿ ಪ್ರಮುಖ ಉದ್ಯೋಗ ಆಗಿದ್ದರಿಂದ ಕೃಷಿ ಸಂಪತ್ತು ಹೆಚ್ಚಿಗೆ ಆಗಿತ್ತು. ಓಕೆನಾ. ನಂತರದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರಗಳಿದ್ವು. ಅವು ಯಾವುವು ಅಂತಂದ್ರೆ ಪೈತಾನ, ನಾಸಿಕ್, ಬಾದಾಮಿ, ಅಮರಾವತಿ, ವೈಜಯಂತಿ. ಓಕೆನಾ. ಇವು ಏನಾಗಿದ್ವು ಅಂತಂದ್ರೆ ಶಾತವಾಹನರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿದ್ವು. ಓಕೆನಾ. ನಂತರದಲ್ಲಿ ರೋಮನರ ಕಾಲದ ಚಿನ್ನದ ನಾಣ್ಯಗಳು ತಮಿಳುನಾಡಿನ ಅರಿಕಮೇಡುವಿನಲ್ಲಿ ದೊರೆತಿವೆ. ವ್ಯವಸಾಯದ ತೆರಿಗೆಯನ್ನು ಬಲಿ ಎನ್ನುತ್ತಿದ್ರು. ಹೆಚ್ಚುವರಿ ತೆರಿಗೆಯನ್ನು ಉಪರಿಕರ ಧಾನ್ಯ ರೂಪದ ತೆರಿಗೆಯನ್ನು, ಮೇಯ ನಾಣ್ಯ ರೂಪದ ತೆರಿಗೆಯನ್ನು ಹಿರಣ್ಯಕ ಎನ್ನುತ್ತಿದ್ರು. ಕೃಷಿ ಚಟುವಟಿಕೆಯಲ್ಲಿ ಮೊದಲ ಬಾರಿಗೆ ನೇಗಿಲನ್ನು ಪರಿಚಯಿಸಿದವರು ಯಾರಂತ ಅಂದ್ರೆ ಶಾತವಾಹನರು. ಓಕೆ, ನೆನ್ಪಿಟ್ಕೊಳ್ಳಿ. ಅವಾಗ ಈ ಧಾರ್ಮಿಕ ಜೀವನ ಹೇಗಿತ್ತು ಶಾತವಾಹನರದು ಅನ್ನೋದಾದರೆ, ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು. ಅರಸರು ಅಥವಾ ರಾಜರುಗಳು ಯಜ್ಞ ಯಗಾದಿಗಳನ್ನು ಮಾಡ್ತಿದ್ರು ಆಗಿನ ಕಾಲದಲ್ಲೂ ಕೂಡ. ಓಕೆನಾ. ಬೌದ್ಧಿಕ ಧರ್ಮ ಸಹ ದಕ್ಷಿಣ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಓಕೆನಾ. ತದನಂತರದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ನೋಡೋದಾದರೆ, ವಿಹಾರ ಮತ್ತು ಸ್ತೂಪಗಳು ಇವರ ಕಾಲದ ಮುಖ್ಯ ರಚನೆಗಳು. ಚೈತ್ಯ ಎಂದರೆ ವಿಹಾರದ ಒಂದು ಭಾಗ. ವಿಹಾರವನ್ನು ಸಂಗ್ರಾಮ್ ಎಂದು ಕರೆಯುತ್ತಿದ್ದರು. ಓಕೆನಾ. ಕಾರ್ಲೆ, ಅಜಂತ, ಕನೇರಿ ಎಂಬಲ್ಲಿ ಇವರ ಕಾಲದ ಚೈತ್ಯಗಳಿವೆ. ಅಜಂತದ 9ನೇ ಮತ್ತು 10ನೇ ಗುಹೆಗಳಲ್ಲಿ ಇವರ ಕಾಲದ ಚಿತ್ರಗಳನ್ನು ನೋಡ್ತೇವೆ. ಇವರ ಆಸ್ಥಾನದ ಪ್ರಮುಖ ಕವಿಗಳು ಯಾರು? ಗುಣಾಢ್ಯ, ಬೃಹತ್ಕಥ, ಸರ್ವವರ್ಮನ ಕಾತಂತ್ರ ವ್ಯಾಕರಣ, ಕ್ಷಮೇಂದ್ರ ಕಥ ಸರಿಸ್ತಾಗರ. ಓಕೆನಾ. ಶಾತವಾಹನರ ಅಧಿಕೃತ ಭಾಷೆ ಯಾವುದಾಗಿತ್ತು ಅಂತೇಳಿ ಭಾಳಷ್ಟು ಸಾರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಶಾತವಾಹನರ ಅಧಿಕೃತ ಭಾಷೆ ಪ್ರಾಕೃತ, ನೆನ್ಪಿಟ್ಕೊಳ್ಳಿ. ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಸಂಭವನೀಯ ವಸ್ತುನಿಷ್ಠ ಪ್ರಶ್ನೋತ್ತರಗಳು ನೋಡೋಣ. ಈ ಹಿಂದೆ ಕೂಡ ಎಕ್ಸಾಮ್ಸಲ್ಲಿ ಕೇಳಿದರೆ ಮುಂದೆ ಬರುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಓಕೆನಾ. ಕರ್ನಾಟಕ ಇತಿಹಾಸ ಅಧಿಕೃತವಾಗಿ ಯಾರ ಇತಿಹಾಸದೊಂದಿಗೆ ಪ್ರಾರಂಭವಾಗ್ತದ ಅಂತೇಳಿ ಕೇಳಿದಾರ. ಕರ್ನಾಟಕ ಇತಿಹಾಸ ಅಧಿಕೃತವಾಗಿ ಶಾತವಾಹನರ ಇತಿಹಾಸದೊಂದಿಗೆ ಪ್ರಾರಂಭವಾಗ್ತದೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ತ್ರೈಸಮುದ್ರ ತೋಯ ಪಿತಾವಾಹನ ಎಂಬ ಬಿರುದು ಧರಿಸಿದ್ದ ಶಾತವಾಹನರ ರಾಜ ಯಾರು ಅಂತೇಳಿ ಕೇಳಿದನ. ಇಲ್ಲಿ ಆಪ್ಷನ್ಸ್: ಗೌತಮಿ ಪುತ್ರ ಶಾತಕರ್ಣಿ, ಯಜ್ಞಾಶ್ರೀ ಶಾತಕರ್ಣಿ, ವಿಶಿಷ್ಟ ಪುತ್ರ ಪುಲಮಾಯಿ. ಇವರು ಯಾರು ಅಲ್ಲ ಅಂತೇಳಿ ಹೇಳಿದ. ಇದಕ್ಕೆ ಸರಿಯಾದ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ. ಶಾತವಾಹನರ ಕಾಲದಲ್ಲಿನ ರಾಜ್ಯ ಭಾಷೆ ಯಾವುದಾಗಿತ್ತು ಅಂದರೆ, ಅವರ ಆಡಳಿತ ಭಾಷೆ ಯಾವುದಾಗಿತ್ತು ಅಂತ ಅಂದ್ರೆ ಪ್ರಾಕೃತ. ಶಾತವಾಹನ ಕಾಲದ ಬಹುದೊಡ್ಡ ಚೈತ್ಯಾಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕಾರ್ಲೆ. ಶಾತವಾಹನ ದೊರೆಗಳು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ವೈದಿಕ. ಪ್ರಾಕೃತ ಭಾಷೆಯಲ್ಲಿ ಗಾಥ ಸಪ್ತಸತಿ ಕೃತಿಯನ್ನು ಬರೆದಿರುವ ಶಾತವಾಹನರ ದೊರೆ ಯಾರು ಅಂತೇಳಿ ಕೇಳಿದಾನ. ಇದಕ್ಕೆ ಸರಿಯಾದ ಉತ್ತರ ಹಾಲ. ಇದಿಷ್ಟು ಸ್ನೇಹಿತರೆ ಶಾತವಾಹನರ ಸಂಬಂಧಪಟ್ಟ ಹಾಗೆ ತರಗತಿಯಾಗಿರ್ತದೆ. ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸದ ಕನ್ನಡದ
ಮೊಟ್ಟ ಮೊದಲ ಮನೆತನ ಕದಂಬರು, ಇವರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.